ಗೈಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಎಂಬ್ರಾಯ್ಡ್ರಿ. ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ. ಅಂದರೆ ಇತ್ತೀಚೆಗೆ ತುಂಬ ಡಿಸೈನ್ಸು ಎಲ್ಲ ಆಲ್ಮೋಸ್ಟ್ ತುಂಬ ಟ್ರೆಂಡಿಂಗ್ ಆಗಿ ಬರ್ತಿದೆ. ಆವಾಗಿನ ಕಾಲ ಇತ್ತು ಒಂದು ಕಾಲ, ಎಲ್ಲ ಆ ಡಿಸೈನ್ಸ್ಗಳೇ ಹಾಕೊಳ್ತಾ ಇದ್ರು. ಆವಾಗಲೂ ಕೂಡ ಎಂಬ್ರಾಯ್ಡಿಂಗ್ ಇತ್ತು, ಬಟ್ ಏನು ಈ ಮಟ್ಟಿಗೆಲ್ಲ ಟ್ರೆಂಡಿಂಗ್ ಆಗಿರ್ಬೋದು ಮತ್ತು ಈ ಥರ ಟ್ರೆಂಡಿಂಗ್ ಡಿಸೈನ್ಸ್ ಎಲ್ಲ ಇರಲಿಲ್ಲ. ಏನೋ ಒಂದು ಡಿಸೈನ್ ಹಾಕೊಂಡ್ರೆ ಅದನ್ನೇ ಲೈಕ್ ಮಾಡಿ ಮತ್ತು ಅದನ್ನೇ ಹಾಕೊಳ್ತಾ ಇದ್ರು. ನಾವೇ ಹಾಕ್ತಾ ಇದ್ವಿ. ಒಂದು 6 years ಬ್ಯಾಕು ಈ ಥರ ಇರಲಿಲ್ಲ. ಇತ್ತೀಚೆಗೆ ತುಂಬಾ ಒಳ್ಳೊಳ್ಳೆ ಟ್ರೆಂಡಿಂಗ್ ಡಿಸೈನ್ಸ್ ಬಂದಿವೆ. ಇತ್ತೀಚೆಗೆ ತುಂಬ ಕೇಳಿದ್ರೆ ಸೊ ಇವಾಗ ಆಲ್ಮೋಸ್ಟ್ ಟ್ರೆಂಡಿಂಗ್ ಮಾಡ್ತಿರೋದು ಬ್ಯಾಕಲ್ಲಿ ಸ್ವಲ್ಪ ಮಂಟಪ ಶೇಪಲ್ಲಿ, ಫ್ರಂಟ್ ಎಲ್ಲ ಆಲ್ಮೋಸ್ಟ್ ಮಧುಬಾಲ ಬರ್ತಾ ಇದೆ. ಸೊ ಬ್ಯಾಕಲ್ಲಿ ಸ್ವಲ್ಪ ಮಂಟಪ ಶೇಪಲ್ಲಿ, ಸ್ವಲ್ಪ ಕರುಸಲ್ಲಿ ತುಂಬ ಟ್ರೆಂಡಿಂಗ್ ಆಗಿ ಡಿಸೈನ್ಸ್ ಓಡ್ತಾ ಇರೋವಂಥದ್ದು. ತುಂಬ ಇವಾಗೆಲ್ಲ ಆ ಥರ ಡಿಸೈನ್ಸ್ ನೋಡ್ಬಿಟ್ರೆ ಸಾಕು ಇಷ್ಟಪಟ್ಬಿಡ್ತಾರೆ. ನೀವು ಇವಾಗಿನ ಡಿಸೈನ್ಸ್, ಹಳೆ ಡಿಸೈನ್ಸೇ ಬೇಕಾಗಿಲ್ಲ, ಆ ಡಿಸೈನ್ ತೋರಿಸ್ಬಿಟ್ರೆ ಸಾಕು ಇಷ್ಟಪಡ್ತಾರೆ ಜನ. ಸೊ ಅಂಥದ್ದೇ ಒಂದಷ್ಟು ಡಿಸೈನ್ಗಳನ್ನ ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಒಂದು 29 ಡಿಸೈನ್ಸ್ ಇದ್ದಾವೆ. ಸೊ ಅದೆಲ್ಲ ಪ್ರೈಸ್ ಏನಾಗುತ್ತೆ ಅಂತ ಹೇಳಿ ನಿಮ್ಗೆ ಅಲ್ಲಿ ಶೇರ್ ಮಾಡ್ಕೊಳ್ತೀನಿ ಇವತ್ತು. ಸೊ ಡಿಸೈನ್ಸ್ ಬೇಕು ಅಂತಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಯಾವುದೇ ಥರ ಸಿಂಗಲ್ ಡಿಸೈನ್ ಸಿಗೋದಿಲ್ಲ, ಬಲ್ಕಲ್ಲೇ ತೊಗೊಳ್ಬೇಕಾಗುತ್ತೆ ಡಿಸೈನ್ಸು. ಸಿಂಗಲ್ ಡಿಸೈನ್ಸು ಅವೈಲೇಬಲ್ ಇರಲ್ಲ. ಸೊ ನಮ್ಮದ್ರಲ್ಲಿ ಬಲ್ಕಲ್ಲಿ ಕೊಡೋದ್ರಿಂದ ಒಂದು ರೇಟ್ ಅಂತ ಹೇಳಿ ಫಿಕ್ಸ್ ಆಗಿರುತ್ತೆ. ಸೊ ಒಂದು ಒಳ್ಳೆ ಕಮ್ಮಿ ರೇಟಲ್ಲಿ ನಿಮಗೆ ಸಿಗುತ್ತೆ ಕೆಲವೊಂದಷ್ಟು ಡಿಸೈನ್ಗಳು. ತುಂಬ ಬೆನಿಫಿಟ್ಸ್ ಇರುತ್ತೆ. ಸೊ ಬೇಕು ಅನ್ನೋದು ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ಏನಂದರೆ ಒಂದೊಂದು ಡಿಸೈನ್ ತೊಗೊಳಕ್ಕೆ ಹೋದರೆ ಸ್ವಲ್ಪ ರೇಟ್ ಕಾಸ್ಟ್ಲಿ ಆಗುತ್ತೆ. ಅದೇ ನೀವು ಬಲ್ಕಲ್ಲಿ ತಗೊಂಡ್ರೆ ಸ್ವಲ್ಪ ಕಮ್ಮಿ ಬೀಳುತ್ತೆ ಅಂತ ಹೇಳ್ಬಿಟ್ಟು ಸೊ ಬಲ್ಕಲ್ಲಿ ಮಾಡುವಂಥದ್ದು. ಸೊ ಇದು ಯಾವುದೇ ಥರ ಸಿಂಗಲ್ಸು ಸಿಗೋದೇ ಇಲ್ಲ ಡಿಸೈನ್ಸು. ಸೊ ಒಳ್ಳೆ ಡಿಸೈನ್ಸು ಬೋಟ್ ನೆಕ್ಕಲ್ಲಿ ಜಸ್ಟ್ 29 ಡಿಸೈನ್ಸು ನೋಡ್ಕೊಂಬನ್ನಿ. ಸೊ ನಾನು ಇವಾಗ ತೋರಿಸ್ತೀನಿ ವೀಡಿಯೋ. ಸೊ ಅದೆಲ್ಲ ಡಿಸೈನ್ಸ್ ಯಾವ ರೀತಿಲಿದೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಡಿಸೈನ್ಸ್ ಬೇಕು ಅಂತ ಅಂದರೆ ತುಂಬ ಚೆನ್ನಾಗಿದೆ. ಸೊ ಆರಾಮಾಗಿ ಬಲ್ಕಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಬರ್ತಾ ಹೊಸ ಡಿಸೈನ್ಸ್ಗಳೆಲ್ಲ ಹಾಗೆ ಕೊಂಬೋ ಸೆಟ್ಟಲ್ಲಿ ತೋರಿಸ್ತಾ ಹೋಗ್ತೀನಿ. ಒಂದೊಂದು ಥರ ಬರ್ತಾ ಇರುತ್ತೆ, ತುಂಬ ಚೆನ್ನಾಗಿದೆ. ಸೊ ಇವಾಗ ಓಡ್ತಾರೋ ಡಿಸೈನ್ಗಳನ್ನು ಟ್ರೆಂಡಿಂಗಾಗಿ ಓಡಿಸಿ, ಯಾಕಂದರೆ ಈಗ ಬರ್ತಾರೋ ಡಿಸೈನ್ಗಳನ್ನ ಓಡಿಸ್ತೋಷ್ಟು ತುಂಬ ಚೆನ್ನಾಗಿ ಡಿಸೈನ್ಸ್ ಲೈಕ್ ಆಗ್ತದೆ, ಜನ ಇಷ್ಟಪಟ್ಟು ತೊಗೊಳ್ತಾರೆ. ಸೊ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಕೆಲವರೆಲ್ಲ ಬರ್ತಾರೆ 400-500 ರೂಪಾಯಿಗೆ ಲೈನ್ ಹಾಕ್ಕೊಡಿ ಅಂತ ಹೇಳ್ಬಿಟ್ಟು 400 ರೂಪಾಯಿಗೆ ಲೈನ್ಸ್ ಡಿಸೈನ್ಸ್ ಬರುತ್ತಾ? ಸೊ ಬರಲ್ಲ. ಸೊ ಹಂಗಾಗಿ ಸ್ವಲ್ಪ ರೇಟ್ ಕೂಡ ಇದ್ದೇ ಇರುತ್ತೆ. ಸೊ ರೇಟ್ ನೋಡಿಕೊಂಡು ತೊಗೊಳ್ಳಿ. ಮತ್ತು ನಾನು ಇದು ಅವರ್ಸ್ ಲೆಕ್ಕ ತೊಗೊಳ್ತಾರ, ಸ್ಟಿಚ್ ಲೆಕ್ಕ ತೊಗೊಳ್ತಾರ ಅಂತ ಹೇಳ್ಬಿಟ್ಟು ಹಾಗೆ ಫಸ್ಟ್ ಇದನ್ನು ನೋಡ್ಕೊಬನ್ನಿ, ಕಂಪ್ಲೀಟಾಗಿ ಹೇಳ್ತೀನಿ. ತುಂಬ ಜನ ಕೇಳ್ತಾ ಇದ್ರಿ ಅವರ್ಸ್ ಲೆಕ್ಕ ತೊಗೋಬೇಕಾ, ಸ್ಟಿಚ್ ಲೆಕ್ಕ ತೊಗೋಬೇಕಾ ಡಿಸೈನ್ ಅಂದರೆ ಅಮೌಂಟ್ನ ಅಂತ. ತುಂಬ ಜನ ಹೊಸಬ್ರು, ಸೊ ಅದು ತುಂಬ ಜನ ಮಾಡಿರೋರಿಗೆ ಗೊತ್ತಿರುತ್ತೆ ಇದು. ಸೊ ಇವಾಗ ಯಾರು ಬಿಗಿನರ್ಸ್ ಎಲ್ಲ ಇರ್ತಾರಲ್ವಾ, ಸೊ ಹೆಂಗೆ ತೊಗೊಳ್ಬೇಕು ಅಂತ ಗೊತ್ತಿರಲ್ಲ. ಸೊ ಹೇಳ್ತೀನಿ ಯಾವ ರೀತಿ ತೊಗೊಳ್ಬೇಕು, ನಾನು ಯಾವ ರೀತಿ ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀನಿ. ಸೊ ಬನ್ನಿ ಫಸ್ಟ್ ಡಿಸೈನ್ ನೋಡ್ಕೊಂಡು ಬನ್ನಿ. ಇನ್ನು ನಿಮಗೆ ಈ ಡಿಸೈನ್ಸ್ ಎಲ್ಲ ಬಂದುಬಿಟ್ಟು ತುಂಬಾ ಹೊಸ ಡಿಸೈನ್ಸ್ಗಳಾಗಿರುತ್ತೆ. ಸೊ ತುಂಬ ಜನ ಇವಾಗ ರಂಗೋಲಿ ಡಿಸೈನ್ಸ್ನ ಕೂಡ ಕೇಳ್ತಾ ಇದ್ದಾರೆ. ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ತುಂಬ ಚೆನ್ನಾಗಿರುವಂತಹ ಒಂಥರ ರಂಗೋಲಿ ಡಿಸೈನ್ಸು, ಬ್ಲೌಸ್ಗಳು ಅವು ಕೂಡ ಇನ್ನು ಮುಂದೆ ಬರ್ತಾ ನಿಜವೂ ಟ್ರೆಂಡಿಂಗ್ ಆಗುತ್ತೆ. ಸೊ ಕೆಲವೊಂದು ಸಣ್ಣದಾಗಿ ಬರೋದು ಸಡನ್ನಾಗಿ ಟ್ರೆಂಡಿಂಗ್ ಆಗಿಬಿಡುತ್ತೆ ಡಿಸೈನ್ಸ್. ಇವಾಗ ರಂಗೋಲಿದು ಕೂಡ ತುಂಬ ಜನ ಕೇಳ್ತಾ ಇದ್ದಾರೆ. ಸೊ ಇವು ಕೂಡ ಅಷ್ಟೇ ನಿಮಗೆಲ್ಲ ಹೊಸ ಡಿಸೈನ್ಸು ತುಂಬ ಚೆನ್ನಾಗಿದೆ. ನೋಡ್ಕೊಂಡು ನೀವು ಡಿಸೈನ್ನ ಹಾಕ್ಕೊಳ್ಬೋದು. ಸುಮಾರು ಇದು 800 ಮೇಲೆ ಇರುತ್ತೆ. 800ರಿಂದ 2000 ಒಳಗಡೆ ಇರುವಂತಹ ಡಿಸೈನ್ಸ್ಗಳು. ಸೊ ಒಂದು 29 ಡಿಸೈನ್ಸ್ಗಳಿದ್ದಾವೆ. ತುಂಬಾ ಚೆನ್ನಾಗಿದ್ದಾವೆ ಡಿಸೈನ್ಸು. ಇವಾಗೆಲ್ಲ ತುಂಬ ಮಾಡ್ರನ್ ಆಗಿ ಕೇಳ್ತಾ ಇದ್ದಾರೆ. ಇವಾಗೆಲ್ಲ ಹೋಯ್ತು ಹಳೆ ಪ್ಯಾಟ್ರನ್ಸ್ ಎಲ್ಲನೂ. ಇವಾಗೆಲ್ಲ ನ್ಯೂ ಪ್ಯಾಟ್ರನ್ಸ್ ಬರ್ತಾ ಇದೆ. ಈ ಥರ ಪ್ಯಾಟ್ರನ್ಸು ತುಂಬ ಜನ ಲೈಕ್ ಮಾಡ್ತಾರೆ. ಸೊ ಈ ಥರ ಎಲ್ಲ ವೇರ್ ಮಾಡಿದಾಗ ನಮಗೆ ಎಷ್ಟು ತುಂಬ ಚೆನ್ನಾಗಿ ಕಾಣುತ್ತೆ ಗೊತ್ತಾ. ಸೊ ಕೆಲವೊಂದು ನೀವು ಬ್ಲೌಸ್ ಮೇಲೂ ಕೂಡ ಹಾಕ್ಕೊಳ್ಬೋದು, ಇಲ್ಲಾಂದರೆ ಪ್ಲೇನ್ ಬ್ಲೌಸ್ ಸಿಗುತ್ತಲ್ವ, ಪ್ಲೇನ್ ಬ್ಲೌಸ್ ಮೇಲೂ ಕೂಡ ಈ ಥರ ನೀವು ವರ್ಕ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕಾಂಬಿನೇಷನ್ನ ಮಾಡಿ ಹಾಕ್ಕೊಳ್ಳೋದ್ರಿಂದ ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಕೂಡ ಅಷ್ಟೇ. ತುಂಬ ಜನ ಇವಾಗ ಬೋಟ್ ನೆಕ್ಕಲ್ಲಿ ಈ ಥರ ಕಟ್ ವರ್ಕ್ ಶೇಪಲ್ಲೂ ಕೂಡ ಈ ಥರ ಶೇಪಲ್ಲಿ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಕೆಲವೊಂದಷ್ಟು ಡಿಸೈನ್ಸ್ಗಳು ನಿಮ್ಮ ಹತ್ರ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಳೆ ಡಿಸೈನ್ಸ್ಗಳೆಲ್ಲ ಹೋಯ್ತು, ಇವಾಗೆಲ್ಲ ಹೊಸ ಡಿಸೈನ್ಸ್ಗಳು, ಮಾಡ್ರನ್ಸು ಸೊ ಬಂದಿದೆ, ಅಪ್ಡೇಟ್ ಆಗ್ತಾ ಇರಬೇಕು ಅಷ್ಟೇ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಈ ಡಿಸೈನ್ಸ್ಗಳು. ಸೊ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದರೆ ಸೊ ಸಿಟಿಗಳ ಕಡೆ, ಈ ಬೆಂಗಳೂರು ಕಡೆ ತುಂಬ ಚೆನ್ನಾಗಿ ಹೋಗುತ್ತೆ ನಿಜವಲ್ಲಿ ಈ ಡಿಸೈನ್ಸ್ಗಳೆಲ್ಲನೂ. ಸೊ ಬೋಟಿಗಳಲ್ಲಿ ಈ ಥರ ಡಿಸೈನ್ ಎಲ್ಲ ಸಿಕ್ಕಾಪಟ್ಟೆ ಲೈಕ್ ಮಾಡ್ತಾರೆ, ತುಂಬ ಹಾಕಿಸ್ಕೊಳ್ತಾರೆ. ಸೊ ನೀವು ಕೂಡ ನಿಮ್ಮ ಒಂದು ಶಾಪ್ಗಳಲ್ಲೇ ಹಾಕ್ಕೊಳ್ಳಿ. ನೋಡಿ ಈ ಥರ ಬೋಟ್ ನೆಕ್ ಇದೆಯಲ್ವ, ಇದೆಲ್ಲ ತುಂಬ ಟ್ರೆಂಡಿಂಗ್. ಹ್ಯಾಂಡ್ ವರ್ಕಲ್ಲಿ ಬರ್ತಾ ಇದೆ ಈ ಥರ ಶೇಪ್ಗಳು. ಬೋಟ್ ನೆಕ್ಕಲ್ಲಿ ತುಂಬ ಕಮ್ಮಿ ಅಂತಲೇ ಹೇಳ್ಬೋದು, ಅಂದರೆ ಮಿಷಿನ್ ವರ್ಕ್ಗಳಲ್ಲಿ. ಸೊ ಈ ಥರ ಮಿಷಿನ್ ವರ್ಕ್ ಎಂದು ಇನ್ಮೇಲೆ ಬರ್ತಾ ಇರುತ್ತೆ. ಇನ್ಮೇಲೆ ಈ ಡಿಸೈನ್ಸ್ಗಳು ತುಂಬ ಟ್ರೆಂಡಿಂಗ್ ಆಗಿ ಬರ್ತಾನೆ ಇರ್ತವೆ. ಸೊ ಆಗ್ತಾ ಹೋಗ್ಬೇಕಷ್ಟೇ. ಸೊ ನಮ್ಮ ಕಡೆ ಎಲ್ಲ ಕೆಲವು ಏನು ಕೇಳ್ತಾರೋ ಅದನ್ನೇ ಹಾಕೊಂಡ್ಕೊಳ್ಳೋದು. ಸೊ ಇದೆಲ್ಲ ಕೆಲವು ತುಂಬ ಜನ ಲೈಕ್ ಮಾಡೋದು, ಯಾಕಂದರೆ ಸ್ವಲ್ಪ ಸಿಟಿ ಆಯ್ತಲ್ವಾ. ಸೊ ಈ ಕಡೆ ಎಲ್ಲ ಸ್ವಲ್ಪ ಜನ ಹಾಕೊಳ್ಳೋಕ್ಕೆ ಹಿಂಜರಿತಾರೆ. ಸೊ ಮಾಡರ್ನ್ ಹಾಕೊಳ್ಳೋಕ್ಕೆ ಏನು ಹಿಂಗೆ ಹಾಕ್ಸಿದ್ಯಾ ಅಂತಾರಂತೇಳಿ.
ಸ್ವಲ್ಪ ಇದು ಮಾಡ್ತಾರೆ. ಸೊ ಆದಷ್ಟು ನಾವು ಕೂಡ ತೋರಿಸ್ತಾ ಇರ್ತೀವಿ, ಆಗ್ತಾ ಇರ್ತೀವಿ. ಸೊ ಇನ್ನು ಬೆಂಗಳೂರು ಸೈಡು ಸೊ ಎಲ್ಲ ಮಾಡ್ರನ್ಸ್ ಎಲ್ಲ ಈ ಥರ ಎಲ್ಲ ವೇರ್ ಮಾಡ್ತಾರೆ, ಈ ಥರ ಎಲ್ಲ ಆಲ್ಮೋಸ್ಟ್ ಈ ಥರನೇ ಹಾಕೊಳ್ಳೋದು. ಸೊ ಪ್ರತಿಯೊಂದು ಡಿಸೈನ್ಸ್ ಇರಬೇಕು. ಯಾರೇ ಕಸ್ಟಮರ್ ಬಂದು ಕೇಳಿದ್ರು ಕೂಡ ನಾವು ಇಲ್ಲ ಅಂತ ಅನ್ನೋ ಥರ ಇರಬಾರ್ದು. ಎಲ್ಲ ಶೇಪಲ್ಲೂ ಎಲ್ಲ ರೀತಿಲೂ ಇರಬೇಕು. ಕೆಲವೊಂದು ಪ್ಯಾಟ್ರನ್ ಕೊಡ್ತಾರೆ ಈ ಥರ ಬೇಕು ಅಂತೇಳಿ, ಡಿಸೈನ್ ಚೇಂಜ್ ಇದ್ರೂ ಪರವಾಗಿಲ್ಲ, ಪ್ಯಾಟ್ರನ್ ಮಾತ್ರ ಸೇಮ್ ಇರಬೇಕು ಅಂತ ಕೊಡ್ತಾರೆ. ಹಾಗಾಗಿ ನಿಮಗೆಲ್ಲ ತುಂಬ ಬೆಸ್ಟ್ ಆಗುತ್ತೆ. ನೋಡಿ, ಯೂಸ್ ಮಾಡಿ ಆರಾಮಾಗಿ ಹಾಕ್ಕೊಳ್ಳಿ. ಸೊ ನಮಗೂ ಕೂಡ ಬರ್ತಾರೆ ಪ್ಯಾಟ್ರನ್ನು, ಡಿಸೈನ್ ಬೇರೆ ಇದ್ರೂ ಪರವಾಗಿಲ್ಲ, ನನಗೆ ಪ್ಯಾಟ್ರನ್ ಒಂದೇ ಥರ ಇರಬೇಕು ಅಂತ, ಈ ಥರ ಬೇಕು ಅಂತ, ಆ ಥರ ನೀವು ಪ್ಯಾಟ್ರನ್ಗಳನ್ನ ಈ ಥರ ಎಲ್ಲ ತೆಗೆದು ಇಟ್ಕೊಳ್ಳೋದ್ರಿಂದ ಸೊ ನಿಮ್ಗೆ ಯಾರು ಬಂದರೂ ಕೂಡ ಕಸ್ಟಮರ್ನ ಆರಾಮಾಗಿ ತೋರಿಸ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ ಡಿಸೈನ್ಗಳು. ಸೊ ನಾನಂತೂ ಈ ಥರ ಡಿಸೈನ್ಸ್ಗಳನ್ನು ಇನ್ನೂ ಹಾಕಿಲ್ಲ. ಸೊ ಹೊಸದಾಗಿ ಬಂದಿರೋ ಡಿಸೈನ್ಗಳು. ಸೊ ಇವಾಗ ಇನ್ಮೇಲೆ ಕಸ್ಟಮರ್ಗೆ ತೋರಿಸ್ಕೊಂಡು ಸೊ ಹಾಕಿ ಖಂಡಿತವಾಗ್ಲೂ ನಾನು ಹಾಕಿದಾಗ ಖಂಡಿತವಾಗ್ಲೂ ವಿಡಿಯೋನ ಮಾಡ್ತೀನಿ. ನೋಡಿ ಇಷ್ಟು ಚೆನ್ನಾಗಿದೆ ಬೋಟ್ ನೆಕ್ಕಲ್ಲಿ, ತುಂಬಾ ಚೆನ್ನಾಗಿರುತ್ತೆ ಡಿಸೈನ್ಸ್ಗಳು. ಆರಾಮಾಗಿ ಹಾಕ್ಕೊಳ್ಳಿ. ಸೊ ಪ್ರೈಸ್ನ ಕೊನೆಯಲ್ಲಿ ಮೆನ್ಷನ್ನ ಮಾಡಿರ್ತೀನಿ. ಇನ್ನು ಡಿಸೈನ್ಸ್ನ ನೋಡಿದ್ರಿ ಅಲ್ವಾ. ಸೊ ಡಿಸೈನ್ಸ್ ಬಂದುಬಿಟ್ಟು ಸೊ ಅದ್ರಲ್ಲಿ ಒಂದು ರಂಗೋಲಿ ಇದೆ. ಸೊ ಇತ್ತೀಚೆಗೆ ರಂಗೋಲಿ ಡಿಸೈನ್ಸು ಕೂಡ ತುಂಬ ಹೋಗ್ತಾ ಇದೆ. ಇನ್ನು ಸೀರಿಯಲ್ಸಲ್ಲಿ ನೀವು ನೋಡ್ಬೋದು, ತುಂಬ ಜನ ರಂಗೋಲಿ ಡಿಸೈನ್ಸ್ಗಳಲ್ಲಿ ವರ್ಕ್ನ ಮಾಡಿ ಹಾಕಿಸ್ಕೊಂಡಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಸೊ ಆ ಥರ ರಂಗೋಲಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ನ ಮಾಡ್ತೀನಿ. ಸೊ ಒಂದು 10 ರಂಗೋಲಿ ಡಿಸೈನ್ಸ್ ಇದ್ದಾವೆ, ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಈ ಡಿಸೈನ್ಸ್ ಬಂದುಬಿಟ್ಟು ನಿಮಗೆ 29 ಡಿಸೈನ್ಸ್ ಇದೆ. ಸೊ ಸಿಂಗಲ್ ತೊಗೊಳ್ತೀನಿ ಅಂದ್ರೂ 50 ರೂಪಾಯಿ ಒಂದು ಡಿಸೈನ್, ಕಮ್ಮಿ ಇರೋದಿಲ್ಲ. ಮತ್ತು ನಾವು ಸಿಂಗಲ್ ಡಿಸೈನ್ನ ಸೇಲ್ ಮಾಡಲ್ಲ, ಫುಲ್ಲು ಬಲ್ಕಲ್ಲೇ ನಾವು ಡಿಸೈನ್ನ ಸೇಲ್ ಮಾಡೋದು. ಸೊ 29 ಡಿಸೈನ್ ಇದೆ. ಸೊ 29 ಡಿಸೈನ್ಗೂ 50 ರೂಪಾಯಿ ಅಂತ ಅಂದರೂ ಕೂಡ ನಿಮಗೆ 1450 ರೂಪಾಯಿ ಆಗುತ್ತೆ. ಸೊ ನಿಮಗೆ 1000 ರೂಪಾಯಿಗೆ ಒಂದು 29 ಡಿಸೈನ್ಸ್ ಸಿಗ್ತಾ ಇದೆ. ಹಂಗೆ ಲೆಕ್ಕ ಹಾಕೊಂಡು ನಿಮಗೆ ಒಂದು ಡಿಸೈನ್ ಬಂದು ಒಂದು 34 ರುಪೀಸ್ಗೆ ಸಿಗುತ್ತೆ. ಒಂದು 34 ರೂಪಾಯಿಗೆ ನಿಮಗೆ ಈ ಒಂದು ಡಿಸೈನ್ ಅನ್ನೋದು ಸಿಗುತ್ತೆ. ಸೊ ನಿಮಗೆ ಬಲ್ಕಲ್ಲಿ ತೊಗೊಂಡ್ರೆ ಸ್ವಲ್ಪ ಕಮ್ಮಿ ಬೀಳುತ್ತೆ. ಸೊ ಬೆಸ್ಟ್ ಇದೆ. ಬೋಟ್ ನೆಕ್ ಮೇಯ್ನಾಗಿ ತುಂಬ ಚೆನ್ನಾಗಿರುವಂತಹ ಡಿಸೈನ್ಸ್ ಈ ಥರ ಶೇಪಲ್ಲಿ ತುಂಬ ಜನ ಕೇಳ್ತಾ ಇದ್ದಾರೆ. ಸೊ ಈ ಒಂದು ಡಿಸೈನ್ಸ್ನ ಪರ್ಚೇಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿದ ತಕ್ಷಣ ಒಪ್ಕೊಂಡ್ಬಿಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ಡಿಸೈನು. ನಾನು ತುಂಬ ಹಾಕ್ಕೊಟ್ಟಿದ್ದೀನಿ. ಇವಾಗ ಬಂದುಬಿಟ್ಟು ಬೋಟ್ ನೆಕ್ ಆಲ್ಮೋಸ್ಟ್ ಈ ಥರ ಸಿಕ್ಕಾಪಟ್ಟೆ ಹಾಕೊಂಡು ಕೊಟ್ಟಿರೋವಂಥದ್ದು. ನನಗೆ ಕೆಲವೊಂದು ಏನಂದರೆ ಕೆಲವೊಂದ್ಸಲ ವೀಡಿಯೋ ಮಾಡೋಣ ಅನ್ನೋಸಲಿ ಬೇರೆ ತುಂಬ ಅರ್ಜೆಂಟ್ ಇದ್ದಾವೆ. ಇವಾಗ ತುಂಬ ಬೇಗ ಬರ್ತಾರೆ, ನನಗೆ ಬೆಳಿಗ್ಗೆ ಕೊಟ್ಬಿಟ್ಟು ಸಂಜೆ ಕೊಡಿ ಅಂತಾರೆ, ಸಂಜೆ ಕೊಟ್ಟರೆ ಬೆಳಿಗ್ಗೆ ಕೊಡಿ ಅಂತ ಹೇಳ್ತಾರೆ. ತುಂಬ ಬೇಗ ಕೊಡ್ತಾರೆ. ನಮಗೆ ಏನಾಗ್ಬಿಡುತ್ತೆ ಅಂದರೆ ಸೊ ಡಿಸೈನ್ಸ್ ವೀಡಿಯೋನೇ ಮಾಡೋಕ್ಕಾಗ್ತಾಯಿಲ್ಲ, ಆ ಥರ ಆಗೋಗ್ಬಿಡ್ತಾ ಇದೆ. ಸೊ ಹಾಗಾಗಿ ಕೆಲವೊಂದು ನಾನು ತೋರಿಸ್ತಾ ಇದ್ದೀನಿ, ಕೆಲವೊಂದನ್ನು ತೋರ್ಸೋಕ್ಕೆ ಆಗ್ತಿಲ್ಲ. ಸಿಕ್ಕಾಪಟ್ಟೆ ಅಂದರೆ ಒಂದಲ್ಲ, ಸುಮಾರು 7-8 ಬ್ಲೌಸ್ ರೆಡಿಯಾಗಿರುತ್ತೆ. ಸೊ ಅದನ್ನೆಲ್ಲ ನಾನು ಸ್ಟೋನ್ಸನ್ನೆಲ್ಲ ಹೊಲಿದು ರೆಡಿ ಮಾಡಿ ಮಡ್ಚಿ ನಾನು ತೋರಿಸೋಷ್ಟರಲ್ಲಿ ಕಸ್ಟಮರ್ ಬಂದುಬಿಡ್ತಾರೆ. ಸೊ ಹಿಂಗೆ ಹಾಕ್ತಾ ಇರೋದು. ಸೊ ಒಟ್ಟಿನಲ್ಲಿ ತುಂಬ ಚೆನ್ನಾಗಿದೆ ಡಿಸೈನ್ಸ್. ಇವೆಲ್ಲ ಹೊಸ್ದಾಗಿ ಬರ್ತಾರೋ ಡಿಸೈನ್ಸ್ಗಳು, ಇನ್ನೂ ತುಂಬ ಇದ್ದಾವೆ ಡಿಸೈನ್ಸು, ಇನ್ನೂ ತುಂಬ ಮುಂದೆ ಹೊಸ ಡಿಸೈನ್ಸ್ಗಳು ಬರ್ತವೆ. ಸೊ ರಂಗೋಲಿ ಡಿಸೈನ್ ನನಗೆ ಯಾರೋ ಕೇಳ್ತಾ ಇದ್ರಿ. ಸೊ ರಂಗೋಲಿ ಡಿಸೈನ್ಸ್ ನಂಗೆ ಹತ್ರ ಆವಾಗ ಇರಲಿಲ್ಲ. ಸೊ ಇವಾಗ ಒಂದು 10 ಡಿಸೈನ್ ರಂಗೋಲಿ ಡಿಸೈನ್ಸ್ ಬಂದಿದೆ. ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ರಂಗೋಲಿ ಡಿಸೈನ್ಸು. ಒಂಥರ ಹಿಂಗಂದರೆ ಒಂಥರ ಫ್ಯಾಷನ್. ಇವಾಗ ಆ ಥರ ರಂಗೋಲಿ ಡಿಸೈನ್ಸ್ನ ಹಾಕೊಂಡ್ಬಿಟ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಸೊ ನನ್ನ ಒಂದು ಸ್ವಂತ ಒಂದು ಬ್ಲೌಸ್ಗೆ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೆಂಗೆ ಹಾಕ್ಕೊಳ್ತಾನೆ. ಹಾಕ್ಕೊಳ್ಬೇಕಾದ್ರೆ ಖಂಡಿತವಾಗ್ಲೂ ವಿಡಿಯೋನ ಮಾಡ್ತೀನಿ, ರಂಗೋಲಿ ಡಿಸೈನ್ಸು ಯಾವ ಥರ ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಬಟ್ ಕಾಲ್ ಮಾಡಬೇಡಿ, ಓನ್ಲಿ ಮೆಸೇಜ್ ಮಾತ್ರನೇ. ಸೊ ಮೆಸೇಜ್ ಮಾಡಿ, ನಿಮ್ಗೆ ಏನಾರ ಡಿಸೈನ್ಸ್ ಬೇಕು ಅಂದರೆ ಮಾತ್ರ ಮೆಸೇಜ್ ಮಾಡಿ, ಸುಮ್ಮನೆ ಮೆಸೇಜ್ ಮಾಡೋಕ್ಕೆ ಹೋಗಬೇಡಿ ನಿಜವಾಗ್ಲೂ. ಯಾಕಂದರೆ ಸಿಕ್ಕಾಪಟ್ಟೆ ನಮಗೂ ಕಾಲ್ಸ್ ಬರ್ತಾ ಇರುತ್ತೆ, ನನಗೂ ಕೆಲಸ ಇರುತ್ತೆ. ಕೆಲವೊಂದು ಅಟೆಂಡ್ ಮಾಡೋಕ್ಕಾಗಲ್ಲ, ಕೆಲವರು ಕಾಲ್ ಅಟೆಂಡೇ ಮಾಡಲ್ಲ ಅಂತ ಅಂತಾರೆ. ಹಾಗಾಗಿ ಸೊ ಕಾಲ್ಸ್ ಮಾಡಬೇಡಿ, ಓನ್ಲಿ ಮೆಸೇಜ್ ಮಾಡಿ. ಸೊ ನಿಮಗೆಲ್ಲ ನಿಜವಾಗ್ಲೂ ಡಿಸೈನ್ಸ್ ಬೇಕು ಅಂದರೆ ಮಾತ್ರನೇ ಪರ್ಚೇಸ್ ಮಾಡ್ಕೊಳ್ಳಿ. ಇವಾಗ ಏನು ನಾನು ಅಷ್ಟು ಡಿಸೈನ್ನ ತೋರಿಸಿಲ್ಲ, ಅಷ್ಟೇ ಡಿಸೈನ್ಸೇ ಇರೋದು. ಸೊ ನಿಮಗೆ ಫೋಟೋ ಬೇಕು ಅಂದರೆ ಇದೇ ಫೋಟೋನೇ ನೀವು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಎಡಿಟ್ ಮಾಡಿಕೊಂಡು ನೀವು ಒಂದು ಸೇವ್ ಮಾಡ್ಕೊಳ್ಳಿ. ಒಂದು ಅದಕ್ಕೆ ಅಂತ ಒಂದು ಆಲ್ಬಮ್ ಮಾಡ್ಕೊಂಡು ನೀವು ಫೋನಲ್ಲಿ ಇಟ್ಕೊಂಡು ಕಸ್ಟಮರ್ಗೆ ತೋರಿಸ್ಕೊಳ್ಬೇಕು. ಸೊ ಸಪ್ರೇಟ್ ಡಿಸೈನ್ ಬೇಕು ಅಂತಂದರೆ ನಾನು ವಾಟ್ಸಪ್ಪಲ್ಲಿ ನಿಮಗೆ ಸೆಂಡ್ ಮಾಡ್ತೀನಿ. ಸೊ ಡಿಸೈನ್ ಬೇಕು ಅಂದವ್ರು ಮಾತ್ರ ಕಮೆಂಟ್ ಮಾಡಿ ಡಿಸೈನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಹೊಸ ಡಿಸೈನ್ಸ್ಗಳು ಸೊ ಹೊಸ ಬರ್ತಾ ಇದ್ದಾಗ ಹೊಸ ಹಾಕ್ಕೊಳ್ತಾ ಇರಬೇಕು. ಸೊ ಇವಾಗ ಟ್ರೆಂಡ್ ಬರ್ತಾ ಇರೋದು ಹೆಂಗೆ, ಹೊಸ ಬರ್ತಾ ಇದ್ದಂಗೆ ಹೊಸ ಹಾಕೊಂಡು ಕೊಡ್ತಾ ಇದ್ರೇ ಕಸ್ಟಮರ್ಸ್ ತುಂಬ ಲೈಕ್ ಮಾಡ್ತಾರೆ. ಹೊಸ ಡಿಸೈನ್ಸ್ ಅವ್ರ ಹತ್ರ ಸಿಗುತ್ತೆ ಅಂತ. ಸೊ ಜನ ಕಸ್ಟಮರ್ ಕೂಡ ಬರ್ತಾ ಇರ್ತಾರೆ. ಸೊ ನಾವು ಅಪ್ಡೇಟ್ ಆಗ್ತಾ ಇರಬೇಕು. ಹೊಸ ಡಿಸೈನ್ಸ್ ಬಂದಾಗ ಅದನ್ನು ನಾವು ಆಗ್ತಾ ಹಳೆ ಡಿಸೈನ್ಸ್ನ ಬಿಟ್ಟು ಹೊಸ ಡಿಸೈನ್ಸ್ಗಳು ಕೇಳ್ಕೊಂಡು ಬರೋರಿಗೆ ಹೊಸ ಡಿಸೈನ್ಸ್ನ ಹಾಕಿ ತೋರಿಸಿ. ಯಾರೇ ಕಸ್ಟಮರ್ ಬಂದರೂ ತೋರಿಸಿ, ಈ ಥರ ಇದೆ ಹೊಸ ಡಿಸೈನ್ಸ್ ಅಂತ ಪ್ರೈಸ್ ಹೇಳಿ. ಇಷ್ಟ ಇದ್ದರೆ ಹಾಕಿಸ್ಕೊಳ್ಳಿ, ಇಲ್ಲ ಅಂತಂದರೆ ಬೇಡ ಮಾಮೂಲಿ ಅವ್ರ ಹಳೆ ಡಿಸೈನ್ಸ್ಗಳನ್ನೇ ಹಾಕ್ಕೊಳ್ಳಿ. ಸೊ ಕೆಲವರು ಇನ್ನೂ ಜಾಸ್ತಿ ಆದರೂ ಪರವಾಗಿಲ್ಲ, ಹೊಸ ಡಿಸೈನ್ಸ್ ಹಾಕಿಸ್ಕೊಂಡು
ಮಾಡಿಸ್ಕೊಳ್ಳೋಣ ಅಂತ ತುಂಬ ಇಷ್ಟಪಡ್ತಾ ಇರ್ತಾರೆ. ಯಾಕಂದರೆ ಹೊಸ ಹೊಸ ಸೀರೆಗಳನ್ನ ಪರ್ಚೇಸ್ ಮಾಡ್ತಾ ಇರ್ತಾರೆ, ಹೊಸ ಡಿಸೈನ್ಸ್ಗಳನ್ನ ಹಾಕ್ಕೊಳ್ತಾ ಇದ್ದಾರೆ. ಸೊ ನೀವು ಒಂದು ಡೆಮೋ ಮಾಡ್ಕೊಳ್ಳಿ. ಇನ್ನೊಂದು ಏನು ಗೊತ್ತಾ, ನಿಮ್ಮ ಹತ್ರ ಅದರ ಬ್ಲೌಸ್ ಇದ್ದರೆ ಸೊ ಅದಕ್ಕೆ ಅಂತ 120 ರೂಪಾಯಿ ಕೊಟ್ಟು ಒಂದು ಬ್ಲೌಸ್ನ ಪೀಸ್ನ ತೊಗೊಳ್ಳಿ. ಆ ಪೀಸ್ ಮೇಲೆ ಆ ವರ್ಕ್ನ ಮಾಡಿಬಿಟ್ಟು ನೀವು ಹಾಕಿ. ಯಾರ ಕಸ್ಟಮರ್ ಬಂದ ತಕ್ಷಣ ನೋಡಿ ಇಷ್ಟಪಡ್ತಾರೆ. ದುಡ್ಡು ಜಾಸ್ತಿ, ಅದು ಡಿಸೈನ್ಸ್ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಇಷ್ಟಪಡ್ತಾರೆ. ನಾವು ಅದೇನೇ ಮಾಡಬೇಕಾಗಿರೋದು. 200 ರೂಪಾಯಿ ಹೋದ್ರೂ ಪರವಾಗಿಲ್ಲ, ಒಂದು ಬ್ಲೌಸ್ ಪೀಸ್ ತೊಗೊಳ್ಬೇಕು, ಅದ್ರ ಮೇಲೆ ನಾವು ವರ್ಕ್ನ ಮಾಡಬೇಕು. ಸೊ ಯಾರು ಕಸ್ಟಮರ್ ಬಂದಾಗ ಇಲ್ಲೇ ಹ್ಯಾಂಗರ್ ಮಾಡಿ ಹಾಕಿದರೆ ಕಸ್ಟಮರ್ ಬಂದು ನೋಡ್ತಾರೆ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಮೇಯ್ನ್ ಆಗಿ ಆ ಥರ ನಾವು ಜನಗಳಿಗೆ ತೋರಿಸ್ಬೇಕು. ಒಂದು ಯಾರೂ ಬರೀ ಮೊಬೈಲಲ್ಲಿ ತೋರಿಸಿದ ತಕ್ಷಣ ಕೆಲವರು ಇಷ್ಟಪಡಲ್ಲ. ಅದೇ ನಾವು ಒಂದು ಬ್ಲೌಸ್ ಮೇಲೆ ವರ್ಕ್ ಹಾಕಿ ಇರ್ತಾರಲ್ಲ, ಅದು ತುಂಬ ಇಷ್ಟಪಡ್ತಾರೆ. ಆ ಥರ ಡಿಸೈನ್ಗಳನ್ನ ಹಾಕಿ ಸೊ ಅದನ್ನು ಆವಾಗ ಆಗ್ತಾ ಅಪ್ಡೇಟ್ ಮಾಡ್ತಾ ಇರಿ ಜನಗಳಿಗೆ. ಸೊ ಇವಾಗ ನಾನು ತೋರಿಸೋದಲ್ಲಿ ಒಂದು 3-4 ಇವಾಗ ಏನು ಗೊತ್ತಾ ಟ್ರೆಂಡಿಂಗ್. ಇವಾಗ ನಾನು ಬೋಟ್ನಿಗೆ ತೋರಿಸಿದ್ನಲ್ವ, ಅದು ತುಂಬ ಟ್ರೆಂಡಾಗಿ ಓಡ್ತಾ ಇರೋವಂಥದ್ದು. ಸೊ ಆ ಥರದ್ದು ಒಂದು 3 ಬ್ಲೌಸ್ ತೊಗೊಂಡು 3 ಬ್ಲೌಸ್ ಹಾಕಿ ಕಸ್ಟಮರ್ ಬಂದು ಖಂಡಿತವಾಗ್ಲೂ ಒಪ್ಕೊಳ್ತಾರೆ. ಸೊ ನಿಮಗೆ ಮಿನಿಮಮ್ ಇಲ್ಲ ಅಂದರೆ ಒಂದು 800-1000 ಆ ರೇಂಜ್ಗೆ ಹಾಕ್ಕೊಂಡು ಕೊಡ್ಬೋದು ಆ ಡಿಸೈನು. ಸೊ ಹಂಗಾಗಿ ಮಾಡ್ಕೊಳ್ಳಿ. ಮತ್ತು ತುಂಬ ಜನ ಸ್ಟಿಚ್ ಮೇಲೆ ತೊಗೊಳ್ತೀರಾ, ಅವರ್ ಮೇಲೆ ತೊಗೊಳ್ತೀರಾ ಅಂತ. ನಾನು ಸ್ಟಿಚ್ ಮೇಲೆ ತೊಗೊಳ್ಳೋದು, ಅವರ್ಸ್ ಮೇಲೆ ಲೆಕ್ಕ ಹಾಕೋವಾಗ ಗೊತ್ತಾಗ್ಬಿಡುತ್ತಲ್ವ ನನಗೆ ಇಷ್ಟು ಸ್ಟಿಚ್ಗೆ ಇಷ್ಟು ಅವರ್ ಆಗುತ್ತೆ ಅಂತ ನನಗೆ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ವರ್ಕ್ ಮಾಡಿ ರೂಢಿ ಇರೋದ್ರಿಂದ ನಮ್ಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ತುಂಬ ಜನ ಕೇಳ್ತಾ ಇದ್ರು ಸ್ಟಿಚ್ ಮೇಲೆ ತೊಗೊಳ್ಳೋದು, ಅವರ್ ಮೇಲೆ ತೊಗೊಳುತ್ತೆ. ಕೆಲವರು ಅವರ್ಸ್ ಮೇಲೆ ತೊಗೊಳ್ತಾರೆ. 3 ಅವರ್ಸ್ಗೆ ಎಷ್ಟು, 1 ಅವರ್ಗೆ 100 ರೂಪಾಯಿ, 1 ಅವರ್ಗೆ 200 ರುಪೀಸು, ಅಂದರೆ 3 ಅವರ್ಗೆ ಆಯಿತು ಅಂದರೆ 600 ಆ ಥರ ತೊಗೊಳ್ತಾರೆ. ಸೊ ನಾನು ಸ್ಟಿಚ್ ಮೇಲೆ ತೊಗೊಳ್ಳೋದು. ಸೊ ನನಗೆ ಒಂದು ಅಪ್ರಾಕ್ಸಿಮೇಟ್ ಒಂದು 30,000 ಸ್ಟಿಚ್ ಬಂದರೆ ಎಷ್ಟು, 40 ಬಂದರೆ ಇಷ್ಟು, ನಾನು ಅದೇ ಥರ ಸ್ಟಿಚ್ ತೊಗೊಳ್ಳೋದು. ಸೊ 10,000ಕ್ಕೂ ಏನು ಸ್ಟಿಕ್ ಹಾಕೊಳ್ಳಲ್ಲ. ಫಸ್ಟಿಂದನೂ 30,000 ಬಂತು ಅಂದರೆ ಒಂದು 500 ರುಪೀಸು. ಅಂದರೆ ನಿಮಗೆ ಬರೀ ಬ್ಯಾಕ್ ಮಾತ್ರ ಹೇಳ್ತಾ ಇರೋದು ನಾನು 30,000 ಅಂತ. ನಮಗೆ ಬ್ಯಾಕು, ಫ್ರಂಟು, ಹ್ಯಾಂಡು ಎಲ್ಲ ಸೇರಿ 50-55 ಸ್ಟಿಚಸ್ಗೆ ನಾನು ಒಂದು 500 ರುಪೀಸ್ ಚಾರ್ಜ್ ಮಾಡ್ತೀನಿ ನಾನು. ಯಾಕಂದ್ರೆ ನಾನು ತುಂಬ ಕಮ್ಮಿಲೇ ಹಾಕೊಂಡು ಕೊಡೋದು. ಯಾಕಂದರೆ ನಮಗೆ ಕಸ್ಟಮರ್ ತುಂಬಾ ಇಂಪಾರ್ಟೆಂಟು. ಸೊ ಅದೇ 500 ರೂಪಾಯಿಗೆ ಬೇರೆಲ್ಲ 800 ರುಪೀಸ್ಗೆ ಹಾಕೊಂಡು ಕೊಡ್ತಾರೆ. ಸೊ ನಾನು ಹಂಗಲ್ಲ, ನನಗೆ 100 ರೂಪಾಯಿ ಕಮ್ಮಿ ಆದರೂ ಪರವಾಗಿಲ್ಲ, ನನ್ನ ಕಸ್ಟಮರ್ಸ್ ಬರಬೇಕಂತೇಳಿ ಸೊ 100 ರೂಪಾಯಿ ಕಮ್ಮಿನೇ ಹಾಕೊಂಡು ಕೊಡ್ತೀನಿ. ಸೊ ನನಗೆ ಬ್ಯಾಕು, ಫ್ರಂಟು, ಹ್ಯಾಂಡು ಎಲ್ಲ ಮಿನಿಮಮ್ ಸೇರಿನೂ ನನಗೆ ಒಂದು 35, 55, 65 ಆಗುತ್ತೆ. ಸೊ 65 ಸ್ಟಿಚಸ್ಗೂ 65,000 ಸ್ಟಿಚಸ್ಗೂ ನಾನು 500 ತೊಗೊಳ್ಳೋದು. ಆಮೇಲೆ 80,000 ಸ್ಟಿಚಸ್ಗೆ ನಾನು 800 ತಪ್ಪಡೆ 700 ರೂಪಾಯಿ ಚಾರ್ಜ್ ಮಾಡ್ತೀನಿ. 800 ಹೇಳ್ತೀನಿ. ಸೊ 700 ಕೊಡೋದು. 700 ಹೇಳಿದ್ರೆ ಮತ್ತು 600 ಮಾಡ್ತಾರೆ. ಸೊ ಹಾಗಾಗಿ 800 ಹೇಳಿ 700 ಮಾಡ್ಕೊಡ್ತೀನಿ. ಸೊ ಇಷ್ಟು ಈ ಥರ ನನಗೆ ಹಾಕೊಂಡು ಕೊಡುವಂಥದ್ದು. ಕೆಲವೊಂದು ಸಲ ಅದರಲ್ಲಿ ಸ್ಟಿಚ್ನ ನೋಡಿನೇ ನಾನು ಅಮೌಂಟ್ನ ತೊಗೊಳ್ಳೋದು. ಕೆಲವೊಂದು ಸಲ ಬರೀ 28,000ಗೂ 500 ಮಾಡ್ತೀನಿ. ಯಾಕಂದರೆ ಸ್ಟಿಚ್ಚು ತುಂಬ ಚೆನ್ನಾಗಿ ಕಾಣಿದೆ. ಕೆಲವೊಂದು ಸ್ಟಿಚ್ ಕಮ್ಮಿ ಇದು ಕೂಡ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದನ್ನು ನೋಡಿಕೊಂಡು ನಾನು ಮಾಡ್ಕೊಳ್ಳೋ ಒಟ್ಟಲ್ಲಿ ನಾನು ಸ್ಟಿಚ್ ಮೇಲೆ ನಾನು ಅಮೌಂಟ್ನ ತೊಗೊಳ್ಳೋದು. ಅವರ್ಸ್ ಮೇಲೆ ನಾನು ಯಾವತ್ತೂ ಅಮೌಂಟ್ನ ತೊಗೊಂಡೇ ಇಲ್ಲ. ಸ್ಟಿಚ್ ಮೇಲೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. 18,000 ಇತ್ತಾ, ಸೊ ಓಕೆ 400 ರೂಪಾಯಿ, 30 ಇತ್ತಾ, ಓಕೆ ಇದು 500, ಈ ಥರ ನಾನು ಮಾಡ್ಕೊಳ್ತೀನಿ. ಸೊ ಇದು ನನಗೆ ಒಂದು 100 ರೂಪಾಯಿ ಕಮ್ಮಿ ಹಾಕೊಂಡು ಕೊಟ್ಟರೆ ಕಸ್ಟಮರ್ ಬರಬೇಕು ಅನ್ನೋ ಕಾರಣವಾಗಿ ನಾನು ಹಿಂಗೆ ನಾನು ಮಾಡ್ಕೊಂಡು ಹೋಗ್ತಾ ಇರೋದು. ಸೊ ನೀವು ಯಾವ ರೀತಿ ಮಾಡ್ತೀರೋ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ಡಿಸೈನ್ಸ್ ಬೇಕು ಅಂದರೆ ಸ್ಕ್ರೀನ್ ನಂಬರ್ನ ಹಾಕಿರ್ತೀನಿ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ರಂಗೋಲಿ ಡಿಸೈನ್ನ ತೋರಿಸ್ತೀನಿ, ತುಂಬ ಚೆನ್ನಾಗಿರುತ್ತೆ. ಸೊ ಓಕೆ, ಥ್ಯಾಂಕ್ ಯು ಸೋ ಮಚ್.